ನನಗೆ 500 ಕಿಲೋಮೀಟ್ರ್ ಹೊಡೆದ್ರೆ ಮೈನ ಹೋಗಲ್ಲ ಗುರು, ಬರೀ 100 ಕಿಲೋಮೀಟ್ರ್. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಹೊಸ ಜಾಗದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇಲ್ಲಿ ಯಾವತ್ತೂ ಬಂದಿರಲಿಲ್ಲ, ಇವತ್ತೇ ಫಸ್ಟ್ ಬಂದಿರೋದು. ನೋಡ್ತಿರ್ಬೋದು, ಇಲ್ಲಿ ಎಲ್ಲಿ ನೋಡಿದ್ರೂ ಬರೀ ಬಿಜಾಪುರ, ಅಲ್ಲಿ ಬಾಗಲಕೋಟೆ ಯಾಕೆ ಬರ್ತಾಯಿದ್ರು, ಬಸವ ಕಲ್ಯಾಣ ಗಾಡಿಗಳೇ ಇರೋದು. ಇವಾಗ ಎದ್ವಿ, ಟೀ ಕುಡಿಯೋಣ ಅಂತ ಹೋಗ್ತಾಯಿದ್ದೀವಿ. ಇನ್ನೇನು ತಿಂಡಿನೇ ಮಾಡಬೇಕು. ನಮ್ಮದು ವೈರಿಂಗ್ ಶಾರ್ಟ್ ಆಗಿಬಿಟ್ಟಿತ್ತು ರಾತ್ರಿ, ಅದನ್ನ ಸರಿ ಮಾಡಿಸ್ಕೊಂಡು ಬಂದ್ವಿ. ಮತ್ತೆ ಆರನ್ನು ಹೆಡ್ಲೈಟ್ ಹೋಗ್ಬಿಟ್ಟಿದ್ದಾವೆ. ಇಲ್ಲೆಲ್ಲ ನಾನು ಎಲೆಕ್ಟ್ರಿಷಿಯನ್ನರ್ ಅದಾರನ ಅಂತ ಹುಡುಕ್ತಾ ಇದ್ದೀನಿ. ನೋಡೋಣ. ಕ್ರೇಟ ದಾರನ್ ತಂದು ಇಟ್ಕೊಂಡು ಒಂದು 4-5 ತಿಂಗಳಾದ ಗುರು. ನಮ್ಮ ದುರ್ಗದವ್ರಿಗೆ ಹೇಳಿದರೆ ನನಗೆ ಫಿಟ್ ಮಾಡೋಕ್ಕೆ ಬರಲ್ಲ ಅಂತಾರೆ. ಅದಕ್ಕೆ ಇಲ್ಲಿ ಯಾರನ್ನ ಕರ್ಕೊಬಂದು ಫಿಟ್ ಮಾಡಿಸಿದ್ರಾಯ್ತು. ಅವರನ್ನು ಹಂಗೆ ಅದು ವೈರ್ ಶಾರ್ಟ್ ಆಗ್ತೈತಲ್ಲ, ಕೇಳೋಣ ಫಸ್ಟ್ 12 ವೋಲ್ಟಿನ ಫಿಟ್ ಮಾಡ್ತಾರೇನಂತೇಳಿ. ನೋಡೋಣ ಬನ್ನಿ. ಫಸ್ಟ್ ಚಾ ಕುಡಿಯೋಣ ಹೊರಕ್ಕೆ ಹೋಗಿ. ನೋಡಿ ಸ್ನೇಹಿತರೆ, ವೈರಿಂಗ್ನರಿಗೆ ಕರ್ಕೊಬಂದೆ. ಕಾರಿಂದ ಆರನ್ ಫಿಟ್ ಮಾಡಿಸ್ತಾ ಇದ್ದೀನಿ. ಪಂಪ್ ಅನ್ನೋದು ಸಿಟಿ ಆರನ್ ಬರ್ತಿಲ್ಲ, ಯಾವುದು ಬರ್ತಾ ಇಲ್ಲ. ಫಿಟ್ ಮಾಡಿ ಒಂದ್ಸಲಿ ಆರನ್ ಹೊಡೆದು ತೋರಿಸ್ತೀನಿ ನನಗನ್ನು. ನೋಡಿ ಸ್ನೇಹಿತರೆ, ಸ್ನಾನ ಮಾಡೋಕ್ಕೆಲ್ಲ ವ್ಯವಸ್ಥೆ ಐತೆ. ಅಂದರೆ ಪಾರ್ಕಿಂಗ್ನಾಗ ಸಿಕ್ಕಾಪಟ್ಲೆ ಸೊಳ್ಳೆ ಗುರು. ರಾತ್ರಿ ಬಂದಾಗ್ಲಿಂದ ಭಾರಿ ಸೊಳ್ಳೆ ಹೊಡೆದ್ಬಿಟ್ವಿ. ಇದೇ ನಮ್ಮ ಟ್ರಾನ್ಸ್ಪೋರ್ಟು, ವಾಪಿ ಬೆಂಗಳೂರು. ಇವನ್ ಬಂದು ಇಟ್ಕೊಂಡು ಸುಮಾರು ಒಂದು 4 ತಿಂಗಳಾಗಿತ್ತು. ಫ್ಲಿಪ್ಕಾರ್ಟ್ನಾಗ ತರಿಸಿದ್ದೆ. 400 ರೂಪಾಯಿ ಅಷ್ಟೇ ಬರೀ. ಇದು ನಮ್ಮ ದುರ್ಗದಾಗ ಫಿಟ್ ಮಾಡಿಕೊಡ್ರಿ ಅಂದರೆ ಒಬ್ಬೊಬ್ಬರು ಮಾಡಿಕೊಡ್ಲಿಲ್ಲ. ನನಗೆ ಅದು ಬರೋಲ್ಲ ಇದು ಬರೋಲ್ಲ ಅಂದರು. ಯಾಕಂದರೆ ಇದು 12 ವಾಟ್ಸಿಂದು ಬ್ಯಾಟ್ರಿಯಿಂದ ಎಕ್ಸ್ಟ್ರಾ ವೈರ್ ತಗೊಂಡು ಫಿಟ್ ಮಾಡಬೇಕು. ಇವನು ಹೆಂಗೆ ಫಿಟ್ ಮಾಡ್ತಾನೆ ನೋಡೋಣ. ಇದು ರಿಲೇ, ಇದನ್ನು ಹಾಕ್ಬೇಕು. ಎಲ್ಲನ ಟುಸ್ಗೆ ಸನ್ಸೇನು ಫಸ್ಟ್ಗೆ ಹೇಳಿ ಕೊಟ್ಟೀನಿ. ಕ್ವಾಲಿಟಿ ಚೆನ್ನಾಗೈತೆ. ಫ್ಲಿಪ್ಕಾರ್ಟ್ನಾಗ ನಾನು ಅಂಗಡಿಗೆ ಕೇಳಿದರೆ 1,500 ಅಂದರು ಗುರು. ಫ್ಲಿಪ್ಕಾರ್ಟ್ನಾಗ ತರಿಸಿದ್ದೆ 400 ರೂಪಾಯಿ ಅಷ್ಟೇ. ಇವಾಗ ಇದನ್ನ ಫಿಟ್ ಮಾಡಿಸ್ಬೇಕು. ನಮ್ಮ ಹತ್ರ ಹಳೆ ಆರನ್ನು ಐತಲ್ಲ, ಸಿಟಿ ಆರನ್ನು ಎಲ್ಲೈತಂದರೆ ಅಲ್ಲೈತೆ ನೋಡಿ. ಇದನ್ನು ಹಾಕ್ಸೋಣ ಅಂತೇಳಿ ಅದನ್ನು ತೆಗೆದ್ರೆ ಅದು ಕಲೆಕ್ಷನ್ ಬರ್ತಿಲ್ಲ. ಅದನ್ನ ತೆಗೆದು ಅದ್ರ ಜಾಗಕ್ಕೆ ಇವನ್ನ ಹಾಕ್ಸೋಣಂತೆ. ಫಸ್ಟ್ ಅವ್ನು ಬರಲಿ, ಅವನು ಹೋಗಿದ್ದಾನೆ. ಬರಲಿ ತಗೊಳ್ರಿ, ಆರನ್ ಫಿಟ್ ಮಾಡಲಿ. ಲೋಡಿಂಗ್ ಏನೂ ಇನ್ನೂ ಕನ್ಫರ್ಮ್ ಆಗಿಲ್ಲ. ಜಗಳೂರಿಗಿತ್ತು ಸೋಲಾರ್ ಐಟಮು 2 ಗಾಡಿಗೆ. 14 ಹೋಗ್ಬಿಡ್ತು ನಮ್ಮದೇ 30 ಟನ್ನಿಗೆ. ನಂದು ಕನ್ಫರ್ಮ್ ಆಗಿತ್ತು. ಯಾಕೋ ಅದು ಇನ್ನೂ ಡೌಟ್ ಅಂತದಾನೆ. 11 ಗಂಟೆ ಮೇಲೆ ಹೇಳ್ತೀನಿ ಅಂತ ಹೇಳಿದ್ದ. ಕಾದ್ವಿ, ಇನ್ನೂ ಏನೂ ಬರಲಿಲ್ಲ. ಅದಕ್ಕೆ ಅದು ಆರನ್ನು ಫಿಟ್ ಮಾಡ್ತಾನೆ ಅಂತ ಹೋದೆ. ಅದು 24 ವಾಟ್ಸ್ ಐತೆ ಸಿಟಿ ಆರನ್ನು. ಇದು 12 ವಾಟ್ಸು. ಇವ್ನು ಹೆಂಗೆ ಫಿಟ್ ಮಾಡ್ತಾನೆ ನೋಡಬೇಕು. ಯಾಕಂದರೆ ಅವನ ಹುಡುಗಿಗೆ ಏನು ಗೊತ್ತಾಗಲ್ಲೇನಲ್ಲ. ಅದಕ್ಕೆ ಓನರಿಗೆ ಬರಲಿ ಮಾಡ್ತೀನಿ ಅಂದ ಓನರು. ಅದಕ್ಕೆ ಸುಮ್ಮನೆ ಆದ್ವಿ. ಇವಾಗ 11:15 ಆಗೈತೆ. ಬಿಸಿಲು ಕೊಡ್ತೈತೆ. ಇವಾಗ ಸ್ನಾನ ಮಾಡ್ಬೇಕು. ನೋಡ್ಗುರು, ಇಲ್ಲಿ ಎಷ್ಟಕ್ಕೊಂದು ಗಾಡಿಗಳಿದ್ದಾವೆ, ಎಲ್ಲ ಥರದ ಗಾಡಿಗಳಿದ್ದಾವೆ. ಹೋಟ್ಲು, ನೀರಿನ ವ್ಯವಸ್ಥೆ ಎಲ್ಲನೂ ಐತೆ. ಪಾರ್ಕಿಂಗ್ ದುಡ್ಡಿಲ್ಲ ಅಂತೆ. ನೋಡೋಣ, ಹೊರಕ್ಕೆ ಹೋಗ್ಬೇಕಾದ್ರೆ ಕೇಳಿದರೆ ಕೊಟ್ಟೋಗೋಣ, ಇಲ್ಲಾಂದರೆ ಹಂಗೆ ಹೋದ್ರಾಯ್ತು. ಅವನಿಗೆ ಬರೋಕ್ಕೆ ಹೇಳಿದ್ನಿ. ಬಂದಮೇಲೆ ನೋಡೋಣಂತೆ. ಫಸ್ಟು ಸ್ನಾನ ಮಾಡೋಣ ಬನ್ನಿ. ಸ್ನಾನ ಮಾಡಿ ಸಿಗೋಣ. ದಿ ನೆಕ್ಸ್ಟ್ ಡೇ ಹಿಂದೂಪುರಿಗೆ ಲೋಡಿಗೆ ಕಾದ್ವಿ. ಹಿಂದೂಪುರ ಲೋಡ್ ಸಿಗಲಿಲ್ಲ ನಮಗೆ. ಅದು 4-5 ದಿವಸ ಇಲ್ಲ ಅಂದರು. ಅದಕ್ಕೆ ಇವಾಗ ಚಿಕ್ಕಬಳ್ಳಾಪುರಿಗೆ ಒಂದು ಪೌಡ್ರ್ ಲೋಡ್ ಐತೆ. ಇಲ್ಲಿಂದ ಸಿಲ್ವಾಸಾಗಿ ಹೋಗ್ಬೇಕು. 40 ಕಿಲೋಮೀಟ್ರ್ ಹೋಗೋಕ್ಕೆ 1.5 ಗಂಟೆ ತೋರಿಸ್ತೈತೆ. ಅದಕ್ಕೆ ಹೋಗೋಣ ಬನ್ನಿ. ಇನ್ನೇನು ಮಾಡ್ತೀರಾ, ಅದು ಒಂದೇ ತಗ ಲೋಡು ಒಂದೇ ತಗ ಅನ್ಲೋಡ್ ಅಂತೆ. ಫಸ್ಟು ಪಾರ್ಕಿಂಗಿಂದ ಹೊರಗೆ ಹೋಗಿ ಸಿಲ್ವಾಸ ಬೈಪಾಸಿಗೆ ಬಂದ್ವಿ. ಸಿಲ್ವಾಸ ಎಂಟ್ರಿ ಆಗ್ತಿದ್ದಂಗೆ ಬೆಳಗ್ಗೆ 500 ರೂಪಾಯಿಗೆ ಬೆಲ್ಟ್ ಬಿತ್ತು. ಯಾಕಂದರೆ ಸೀಟ್ ಬೆಲ್ಟ್ ಹಾಕ್ತಿದ್ದಿಲ್ಲ ಅಂತೇಳಿ ಫೈನ್ ಹಾಕ್ನಿ, ಇದಾಕ್ನಿ ಅಂದ. ಪೊಲ್ಯೂಷನ್ ನಮ್ದಿದ್ರೂ ಅದು ಆನ್ಲೈನ್ನಾಗ ತೋರಿಸ್ಲಿಲ್ಲ. ಇವಾಗ 1000 ರೂಪಾಯಿ ಫೈನ್ ಹಾಕ್ತೀನಿ ಅಂದ. ಅದು ಆನ್ಲೈನ್ ಹಾಕಂದರೆ ನನ್ನ ಮಗ ಕ್ಯಾಶ್ ಕಟ್ಟೋಗ್ಬೇಕು. ಆನ್ಲೈನ್ ಇಲ್ಲ ಇಲ್ಲಿ ಅಂದ. ಏನೋ ಡೇಲ್ ಮಾಡಿ ಒಂದು 500 ರೂಪಾಯಿ ಬಿಸಾಕಿ ಬಂದೆ. ಏನು ಮಾಡ್ತೀರಿ ಹೇಳಿ, ಒಳ್ಳೆ ಮಕ್ಕಳು ಕಾಯ್ತಿರ್ತಾರೆ ಹೊರಗಡೆ ಗಾಡಿಯವ್ರು ಬರಲಿ ಅಂತಂದು. ಇದ್ರೆ ತಿನ್ನಲಿ, ಅವ್ನ ಹೆಂಡತಿ ಮಕ್ಕಳು ಚೆನ್ನಾಗಿಟ್ಕೊಂಡೆ. ಏನು ಮಾಡೋಣ, ಹೋಗೋಣ.
ಸೀಟ್ ಬೆಲ್ಟ್ ಹಾಕಿರಲಿಲ್ಲ, ನಮ್ಮದು ತಪ್ಪಿತ್ತು. ನಾವು ಸೀಟ್ ಬೆಲ್ಟ್ ಹಾಕೋಕ್ಕಾಗಿತ್ತು, ಹಾಕ್ದಂಗೆ ಹಂಗೆ ಬಂದ್ಬಿಟ್ವಿ. ಏನು ಹಾಕೋದಂತೇಳಿ ಇವಾಗ ಅದೇನೋ ಹೇಳ್ತಾರೆ ನೋಡಿ, ಅಲ್ಲಿ 500 ರೂಪಾಯಿ ಕೊಟ್ಟು ಬಂದಮೇಲೆ ಸೀಟ್ ಬೆಲ್ಟ್ ಹಾಕ್ಕೊಂಡು ಬರ್ತಿರೋದು. ಅದು ಆಲ್ಟರ್ನೇಟ್ ಸೀಟ್ ಬೆಲ್ಟ್ ನೋಡಿರಿ, ಇಲ್ಲಿ ಹಿಂದೆ ಕೆಳಗೆ ಹಾಕಿದ್ನಿ. ಅದಿನ್ನೇನು ಕುತ್ತಿಗೆ ಸಿಕ್ಕಂತಂತೇಳಿ ಹಾಕಿದ್ದಿಲ್ಲ. ಇವಾಗ ಅಲ್ಲಿ ಕೆಳಗೆ ನಟ್ ಹಾಕಿ ಟೈಟ್ ಮಾಡಿದ್ನಿ. ಇವಾಗೇನು ಎಲ್ಲಿ ಸಿಕ್ಕೋಣಲ್ಲ, ಅದು ಹೋಗ್ತಾ ಇರೋದೆ. ಈ ಫ್ಲೈವರ್ ಕೆಳಗಿಂದ ಸೀದಾ ಹೋಗ್ಬೇಕು. ನಮಗೆ ಸೋಲಾರ್ ಲೋಡು ಇತ್ತು, ಸೋಲಾರ್ನೇನು ಬೇಡ ಅಂದ. ಯಾಕಂತೀರ, ಸೋಲಾರ್ ಬರೀ 30 ಟನ್ ಅಂತೆ, 35 ಟನ್ ಇಲ್ಲ ಸೋಲಾರ್ ಐಟಮ್ಮು. ಅದ್ರಾಗೂ 2 ದಿವಸ ಬೇಕು ಲೋಡ್ ಆಗಕ್ಕೆ ಗಾಡಿ ಅಂದ್ರೆ ನಾವಿನ್ನೊಂದು ಸುಮ್ಮನೆ ಆದ್ವಿ. ಈ ಲೋಡು ನಿನ್ನೆನೇ ಬಂದಿತ್ತು ನಮಗೆ. ಇದು ಚಿಕ್ಕಬಳ್ಳಾಪುರಿಗೋ ಎಲ್ಲಿಗೋ ಬೆಂಗಳೂರಿಗೆ ಅಂದ ಕೋಡ್ರ್ ಲೋಡ್ ಇದನ್ನು. ಆದರೆ ಅಲ್ಲಿಂದ 40 ಕಿಲೋಮೀಟ್ರ್ ಬರ್ಬೇಕಂತ ನಿನ್ನೆ ಸುಮ್ಮನೆ ಇದ್ವಿ. ಸಾಯಂಕಾಲನೇ ಲೊಕೇಶನ್ ಹಾಕಿದ್ದ. ಇವಾಗ ಬೆಳಗ್ಗೆ 10 ಗಂಟೆ ಅಷ್ಟಾದ್ಗೆ ಹಿಂದೂಪುರಿಗೆ ಪೌಡ್ರು ಹೇಳ್ತೀನಿ ಅಂತ ಹೇಳಿದ್ದ ರಾತ್ರಿ ಟ್ರಾನ್ಸ್ಪೋರ್ಟ್ನೇನು. ಆ ಹಿಂದೂಪುರಿಗೆ ಪೌಡ್ರು ಬರಲಿಲ್ಲ, ಅದು ಆರ್ಡ್ರ್ ಇಲ್ಲ ಅಂತೆ. ಅದು ಇನ್ನೂ 3-4 ದಿವಸ ಆರ್ಡ್ರ್ ಬರೋಲ್ಲ ಅಂದ. ಇನ್ನೇನು ಮಾಡೋದು, ಲಾಸ್ಟಿಗೆ ಇದೇ ಪೌಡ್ರು ತುಂಬ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಅದಾದರೆ ಅಲ್ಲೇ ಒಂದು 4-5 ಕಿಲೋಮೀಟ್ರ್ನಾಗ ಲೋಡ್ ಆಗೋದು. ಇವಾಗ ಇದು 40 ಕಿಲೋಮೀಟ್ರ್ ಬಂದಿವಿ. ಇನ್ನು ಯಾರಿಗೂ ಓದನ್ನ ಹೋಗಂಗಿಲ್ಲ. ಆ ಲಾರಿ ಹಿಂದೆ ಸುಮ್ಮನೆ ಓಡಾಡ್ತಾನೆ. ಲೆಫ್ಟ್ ಸೈಡ್ನಾಗ ಓವರ್ಟೇಕ್ ಮಾಡೋಕೆ ನೋಡ್ತಾನೆ, ಲೆಫ್ಟ್ ಸೈಡ್ನಾಗ ಜಾಗ ಆಗ್ಬೇಕಲ್ಲ. ಅದ್ರಾಗೂ ಬರೀ ಬೈಪಾಸ್ ರೋಡ್ ಕೆಲಸ ಬೇರೆ ಮಾಡ್ತಿದ್ದಾರೆ, ಅದು ಬೇರೆ ಒಂದು 2 ನಿಮಿಷ ನಿಲ್ಲೋಣ, ಸ್ಲೋ ಮಾಡು, ನಾವು ಹೋಗ್ಬಿಡ್ತೀವಿ. ಇನ್ನು ನಮ್ಮದು ಆರನ್ ಬೇರೆ ಬರ್ತಿಲ್ಲ, ಇದನ್ನೇ ರೆಡಿ ಮಾಡ್ಕೆ ಬಂದೀವಿ. ಯಾವ್ದು ಇದು ಬೈಪಾಸ್ ರೋಡು ಕಿತ್ತೋಗ್ಬಿಟ್ಟತೆ, ರೋಡ್ ಮಾಡೋದ್ರಾಗದಾರೆ. ಇನ್ನು ಆ ಕಡೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಬೈಪಾಸ್ನಾಗೆ ಲೆಫ್ಟ್ ಸೈಡ್ ಆ ಕಡೆ ಎಂಟ್ರೆನ್ಸಾಗಿ ಲೆಫ್ಟ್ ಹೊಡೆದಿದ್ರೆ ಅದು ಬೈಪಾಸ್ ಅಲ್ಲಿಗೆ ಬರೋದು. ಏನು ಮಾಡ್ತೀರಾ, ಇವಾಗ ಬಂದೀವಿ ಫ್ಯಾಕ್ಟ್ರಿ ಹತ್ರ ಹೋಗಿ ಸಿಗೋಣ ಬನ್ನಿ. ಇವಾಗ 2 ಗಂಟೆಗೆ ಲೋಡಿಗೆ ಹಾಕಿ ಬಿಟ್ಟಿವಿ ನೋಡಿ ಗಾಡಿ. ಇಷ್ಟ ತನಕ ರೆಸ್ಟ್ ತೊಗೊಂಡಿದ್ವಿ. ಬಲೂನ್ ಫುಲ್ ಕೆಳಗೆ ಹೋಗ್ಯಾವೆ, ಯಾಕಂದರೆ ಗಾಡಿ ದಿಬ್ಬದ ಮೇಲೆ ಐತಲ್ಲ. ಒಂಚೂರು ಲೋಡ್ ಆದರೆ ಸರಿ ಹೋಗ್ತದೆ. ಅದೇ ಈಗ ನೋಡಿ ಪ್ಲಾಸ್ಟಿಕ್ ಹಾಕ್ಬೇಕಂತೆ ಕೆಳಗೆ. ನಾವನ ಮ್ಯಾನೇಜರ್ ಅಯೋಗ್ಯ ನನ್ನ ಮಗ ಬಡ್ಕಂತ ಬಸ್ ಹೊಡಿಯೋ ಮಗ, ರಿವರ್ಸ್ ಹೊಡಿಯೋಕೆ ಬರಲ್ಲ, ಅದಿಲ್ಲ ಅಂತಂದು ಇವಾಗೆಲ್ಲ ಹಾಸ್ತಾ ಇದೆ ನೋಡಿ ಪ್ಲ್ಯಾಟ್ಫಾರ್ಮ್. ನೋಡ್ಗುರು, ಗಾಡಿ ಹೊರಗೆ ಬಿಟ್ಟು ಟೀ ಕುಡ್ದು ಬರೋದ್ರಾಗೆ 4 ನಿಟ್ ಮಾಡಿದ್ದಾರೆ. ಹೈಟೆಕ್ ಲೆವೆಲ್ ಬರ್ತತೆ. 25 kg ಮರಿಗಳಂತೆ, ಹೈಟೆಕ್ ಲೆವೆಲ್ ಬರ್ತತೆ. ಫುಲ್ ಹಿಂದಕ್ಕನ್ನು ಹಾಕ್ಕೊಂಡಿದ್ದಾರೆ. ಅಂದರೆ ಒಬ್ಬೊಬ್ರು ಒಂದೊಂದ್ಸಲಿಗೆ 2 ಚೀಲ ಹೊತ್ಕೊಂಬರ್ತಿದ್ದಾರೆ. ಇನ್ನೂ ಮ್ಯಾಕ್ ಆಗ್ತದನಲ್ಲ ಗುರು, ಎಲ್ಲಿಗಾನ ಹಾಕಿಡ್ಲಿ, ನಾವು ಹಗ್ಗ ಟಾರ್ಪಲ್ಲಿ ಹಾಕ್ಯಣದ ಹಾಕಂತೆ ಹಾಕೋದು ಏನಿಲ್ಲ. ಒಂದೊಂದು ಹಗ್ಗ ಇದು ಒಂದೊಂದು ಉಕ್ಕು ಬಿಟ್ಕೊಂಡು ಹಾಕ್ಕೊಂಬಿಟ್ರೆ ಆಯ್ತು. ಫಸ್ಟ್ ಬರಲಿ ನೋಡೋಣ ಎಲ್ಲಿವರೆಗೆ ಆಗ್ತದೆ ಅಂತೇಳಿ. ಲೋಡ್ ಮಾಡೋಕ್ಕೆ ಇವಾಗ 2:30, ಅರ್ಧ ಗಂಟೆ ಅಷ್ಟೇ ಗುರು. ನಾವು ಬಿಟ್ಟು ಟೀ ಕುಡ್ದು ಬರೋಷ್ಟೊತ್ತಿಗೆ 4 ನಿಟ್ ಆಗಿದ್ದಾವೆ. ಅಲ್ಲಿಗೆ ಬರ್ತದಾರ ನೋಡಿ. ಇನ್ನೊಂದು ಗಂಟೆ ಅನ್ನೋಷ್ಟೊತ್ತಿಗೆ ಲೋಡ್ ಆಗಿಬಿಡುತ್ತೆ. ಬಿಲ್ಲೂ ರೆಡಿ ಐತೆ, ಕೊಟ್ಟರೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಇದಕ್ಕೆ ನಾನಪೊಂಡಾಗಿ ಹೋಗ್ಬಿಡ್ತೀನಿ. ನಾನಪೊಂಡಾಗಿ ಹೋಗೋಕ್ಕಾಗಲ್ಲ, ವಾಪಿ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ಬಿಡ್ತೀನಿ. ಇಲ್ಲಿಂದ 35 ಕಿಲೋಮೀಟ್ರ್ ಐತೆ. ಬರೀ ಕಚ್ಚಾ ರೋಡ್ ಗುರು. ಇವಾಗ ನಮಗೆ ಖಾಲಿ ಗಾಡಿಗೆ ಅಂತ ಕುಣಿಸ್ಕೊಂಬಂದ್ವಿ. ಲೋಡ್ ಗಾಡಿಗೆ ಏನು ಬಡ ಬಡ ಹೋಗ್ಬಿಡ್ತತೆ. ದೊಡ್ಡ ದೊಡ್ಡ ಗುಂಡಿ ಆರಿಸ್ಬಾರ್ದು ಅಷ್ಟೇ. ನನಗೆ ಆ ರೋಡ್ನಾಗೆ ಬರ್ಬೇಕಾರೆ ನಾನು ಮೊದಲು ಮೈನ್ಸಿಗೆ ಹೋಗ್ತಿದ್ನಲ್ಲ, ಆ ರೋಡ್ ಜ್ಞಾಪಕ ಬಂದುಬಿಡ್ತು. ಹಂಗಾಗ್ಬಿಡ್ತು ನೋಡಿ. ಮೊನ್ನೆ ಮಳೆ ಬಂದು ಟಾರ್ಪಲ್ ಇಲ್ಲಲ್ಲ, ಅದು ಮಾತ್ರ ಗಲೀಜಾಗೈತೆ. ಅದ್ರ ಮ್ಯಾಗಲ್ ಕ್ಲೀನ್ ಐತೆ. ಬನ್ನಿ ನೋಡೋಣ ಎಷ್ಟೊತ್ತಿಗೆ ಲೋಡ್ ಆಗ್ತತೋ ಆಗಲೇ ಟಾರ್ಪಲ್ ಹಾಕ್ಯಂಡ್ರೆ ಆಯ್ತು. ನೋಡ್ಗುರು, ಲೋಡ್ ಆಯಿತು ಗಾಡಿ. ನಾನು ಹಿಂದೆ ಪಟ್ಟಿ ಹಾಕೋಣ ಅಂತಿದ್ದೆ, ಸುಮ್ಮನೆ ಒಳಕ್ಕೆ ಎಳೆದ್ಬಿಟ್ರು ಮುಂದಕ್ಕೆ. ಇಲ್ಲಿ ಹಿಂದೆ ಇನ್ನೂ 1 ನಿಟ್ ಹಾಕ್ಬೋದು, ಅಷ್ಟು ಗ್ಯಾಪ್ ಬಿಟ್ಬಿಟ್ರು. ಚೀಲ ಸುಮ್ಮನೆ ಎಳ್ಕೊಂತ ಹೋಗ್ಬಿಟ್ರು ಮುಂದಕ್ಕೆ. ಇವಾಗೇನು ತೊಂದರೆ ಇಲ್ಲ. ಒಂದೊಂದು ಉಕ್ಕು ಬಿಟ್ಕೊಂಡು ಒಂದೊಂದು ಉಕ್ಕು ಬಿಟ್ಟು ಹಾಕ್ಬೇಕು. ಪ್ಲಾಸ್ಟಿಕ್ ಹಾಕಂಗಿಲ್ಲ, ಟ್ಯೂಬ್ ಹಾಕ್ಬೇಕು. ಹೇಳಿ ಕೇಳಿ ಬರೋಲ್ಲ ಮಳೆ, ಅದಕ್ಕೆ ಟ್ಯೂಬಿನ ಟಾರ್ಪಲ್ ಹಾಕ್ಬೇಕು. ಒಳಕ್ಕೆ ಹೋಗೋಣ ಅಂದ್ಕೊಂಡೆ ಗುರು, ಟಾರ್ಪಲ್ ಹಾಕೋಕ್ಕೆ. ಅಲ್ಲಿ ಯಾವುದೋ ಒಂದು ಗಾಡಿ ಖಾಲಿ ಆಗ್ತೈತೆ, ಅದು ಬರಲಿ ತಡಿ ಅಂದ. ಮತ್ತು ರೋಡ್ ಮೇಲೆ ನಿಲ್ಸೋಣ ಅಂದರೆ ರೋಡ್ ನಾನು ಬೇಡ, ಜಗಳ ಮಾಡ್ತಾನೆ. ಒಂದು 10 ನಿಮಿಷ ತಡಿ, ಒಳಗೆ ಒಂದು ಗಾಡಿ ಅನ್ಲೋಡ್ ಆಗ್ತೈತೆ, ಅದು ಬಂದಮೇಲೆ ಹೋಗುವಂತಂದ. ಇವಾಗ ಇಲ್ಲೊಂದು ಕಂಟೈನರ್ ಐತೆ, ಅದು ಬಂದಮೇಲೆ ಒಳಗೆ ತಗೊಂಡೋಗ್ಬೇಕು. ಈ ಬಿಸ್ಲಾಗ ಮ್ಯಾಲೆ ನಿಂತ್ಕೊಂಡು ಹಗ್ಗ ಹಾಕ್ಬಿಟ್ರೆ ಮುಗೀತಲ್ಲ. ಟಾರ್ಪಲ್ಲು ಬಿಡೋಷ್ಟೊತ್ತಿಗೆ ಇಬ್ಬರದ್ದು ಹೆಣ ಬಿದ್ದುಬಿಡ್ತೈತೆ. ಅದ್ರಾಗ ಬೇರೆ ಇವನು
ಅಲ್ಲೇ ತಲೆ ತಿರುಗಿ ಬಿದ್ದುಬಿಡ್ತಾನೆ ಗುರು ಮೇಲೇನೆ. ಅದಕ್ಕೆ ಒಂದು 10 ನಿಮಿಷ ವೆಯ್ಟ್ ಮಾಡೋಣ. ಅದೇನಿಲ್ಲ, ಸಿಂಗಲ್ಲಿ ಹಗ್ಗ ಹಾಕ್ಕೊಂಡು ಹೋಗೋದು ಲೇಟ್ ಆಗಲ್ಲ, ಪಟ ಅನ್ನಂಗೆ ಹಾಕ್ಬಿಡ್ಬೋದು. ಯಾಕಂದರೆ ಹೈಟೆಕ್ ಲೆವೆಲ್ ಐತಲ್ಲ. ನೋಡೋಣ ಬನ್ನಿ, ಆ ಗಾಡಿನೂ ಇನ್ನು ಎಷ್ಟೈತೆ ಒಳಗೆ ಹೋಗಿ ನೋಡ್ಕೊಂಬರೋಣ. ಇದ್ರೆ ಹಗ್ಗ ಟಾರ್ಪಲ್ ಹಾಕಿ ನಿಲ್ಸಿದ್ದೀವಿ, ಹೈಟೆಕ್ ಲೆವೆಲ್ ಐತೆ. ಹಿಂದೆ ಮಾತ್ರ ಅವ್ನು ಯಾರು ಒಂದು ಚೀಲ ಹಾಕಿದ್ದಾನೆ, ಅದೆಲ್ಲ ಕುತ್ಕೊಂತೈತೆ, ಅದು ಲೆಕ್ಕನೇ ಇಲ್ಲ ನಮಗೆ. ಇದೆಲ್ಲ ಕುತ್ಕೊಂತೈತೆ, ಟಾರ್ಪಲ್ ನೀಟಾಗಿ ಹಾಕಿದ್ದೀವಿ. ಹಿಂದೆ ಮಾತ್ರ ಒಂದು ಇಟ್ಟು ಕಮ್ಮಿ ಬಿದ್ದೈತೆ, ಆಗಿಲ್ಲ. ಇದ್ದದಕ್ಕೆ ಹಾಕ್ಕೊಂಡು ಬಂದ್ವಿ. ಪಟ್ಟಿ ಹಾಕ್ತಿದ್ದೆ, ಮತ್ತು ಇನ್ನೇನು ಪಟ್ಟಿ ಹಾಕೋದು ಅಂತೇಳಿ ಸುಮ್ಮನೆ ಆದೆ. ಹಿಂಗೆ ಹಾಕಿದ್ದೀವಿ ನೋಡಿ. ಹಿಂದೆ ಲೆವೆಲ್ ಇದ್ದರೆ ಪಟ್ಟಿ ಹಾಕಿ ನೀಟಾಗಿ ಮಾಡ್ತಿದ್ವಿ, ಲೆವೆಲ್ ಇಲ್ಲ. ಇವಾಗ ಬಿಲ್ಲು ಬಂದೈತೆ, ಇಸ್ಕೊಂಬರಕ್ಕೆ ಹೋಗಿದ್ದಾನೆ ನಮ್ಮ ಹುಡುಗ. ಬಂದ್ಮೇಲೆ ಹೋಗೋದು ಬರ್ತಿದೆ ನೋಡಿ. ಈ ಪಟ್ಟಿ ತೆಗೆದು ಮುಂದಕ್ಕೆ ಇಡೋಣ. ಪಟ್ಟಿ ಅಂದಿಟ್ಟು ಜಾಸ್ತಿ ಬಂತು, ಪಟ್ಟಿ ಮುಂದಕ್ಕೆ ಇಡೋಣ ಬನ್ನಿ. ಬಿಲ್ ಇಸ್ಕೊಂಡು ಹೊರಟ್ವಿ. ಅಡ್ರೆಸ್ ಎಲ್ಲಿಗೈತೆ ಅಂದರೆ ದೊಡ್ಡಬಳ್ಳಾಪುರಕ್ಕೆ ಐತೆ. ಅದು ಲಿಫ್ಟಿನ್ ಟೈರ್ ಬರ್ಬೇಕಾದ್ರೆ ಪಂಚರ್ ಆಗೈತೆ ಅಂತ ಹೇಳಿದ್ನಲ್ಲ, ಬಿಜಾಪುರ್ನಾಗೆ. ಅದು ಗಾಳಿ ಹೋಗಿರಲಿಲ್ಲ, ಹಂಗೆ ಬಂದಿದ್ವಿ ನೆಗ್ಲೆಕ್ಟ್ ಮಾಡ್ಕೊಂಡು. ಇವಾಗ ನೋಡಿದರೆ ಇವಾಗ ಗಾಳಿ ಮುಕ್ಕಾಲು ಭಾಗ ಹೋಗಿ ಏನೊಂದು 20 ಪೌಂಡ್ ಇರ್ಬೋದು ಅಷ್ಟೇ. ಅದ್ರಾಗೆ ರಾತ್ರಿ ಇಲ್ಲಿ ರೆಸ್ಟ್ ಮಾಡ್ತೀವಿ, ಅಲ್ಲಿ ಪಂಚರ್ ಆಗ್ತದೆ. ಇಲ್ಲಿನ್ನೇನು ವಾಪಿ ದಾಟೋದ್ರೆ ಇನ್ನೇನು ಲಿಫ್ಟ್ ಎತ್ಕೊಂಡು ಬರೆಯೋದು ನೈಟೆಲ್ಲ. ಇವಾಗ ನೋಡ್ಬೇಕು, ಇವಾಗ ಇನ್ನೂ ವಾಪಿಗೆ ಹೋಗೋಷ್ಟೊತ್ತಿಗೆ ಎಷ್ಟೊತ್ತು ಆಗ್ತತೋ. ಇವಾಗ ಸಾಯಂಕಾಲ ಎಲ್ಲ ಎಂಪ್ಲಾಯ್ಗಳು ಬಿಡೋ ಟೈಮ್ ಬೇರೆ, ಸಿಲ್ವಾಸ ಸಿಕ್ಕಾಪಟ್ಲೆ ಜಾಮ್ ಇರ್ತತೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀನಿ ಅಂತೇಳಿ. ಫಸ್ಟು ನಮ್ಮ ಟ್ರಾನ್ಸ್ಪೋರ್ಟ್ ಲೈನ್ಗೆ ಬಿಲ್ ಹಾಕಿ ಡೀಸೆಲ್ಗೆ ಅದಕ್ಕೆಲ್ಲ ರೆಡಿ ಇರ್ಬೇಕು ಗುರು. ದಮ್ಮನ್ನ ಹಳ್ಳಿಗ್ಲಾಗ ಹೋಗ್ತಾಯಿದ್ವಿ ನೋಡಿ, ದಮ್ಮನೆಲ್ಲ ಸಿಲ್ವಾಸದಾಗೆ. ಇಲ್ಲಿಂದ ನಾನು ಒಂದು ವಾಪಿ ಇಂಡಸ್ಟ್ರಿಯಲ್ ಏರಿಯಾ 35 ಕಿಲೋಮೀಟ್ರ್ ಐತೆ. 35 ಕಿಲೋಮೀಟ್ರ್ ಹೋಗೋಕ್ಕೆ 1.5 ಗಂಟೆ ಟೈಮ್ ತೋರಿಸ್ತೈತೆ. ರೋಡ್ ಕೆಲಸ ನಡೀತೈತೆ. ನಮಗೆ ಮೈನ್ಸಿನ ರೋಡ್ ಜಾಸ್ತಿ ಬರುತ್ತೆ ಗುರು, ಹಂಗೈತೆ. ಇವಾಗ ತೋರಿಸ್ತೀನಿ ಬನ್ನಿ. ಇಲ್ಲಿ ಇನ್ನೊಂದು ರೋಡ್ ಐತೆ, ಅದು ಮೇನ್ ರೋಡ್ಗೆ ಹೈವೇಗೆ ಹೋಗ್ತತೆ. ಹೈವೇಗೆ ಹೋದಿವಿ ಅಂದರೆ ಆ ಕಡೆಯಿಂದ ಬರ್ಬೇಕಾದ್ರೆ ಆ ಇಂಡಸ್ಟ್ರಿಯಲ್ ಏರಿಯಾದಾಗ ಸಿಕ್ಕಾಪಟ್ಲೆ ಜಾಮ್ ಆಗಿಬಿಡುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ದೂರ ಹೋಗಿ ಇನ್ನೊಂದು ಶಾರ್ಟ್ಕಟ್ ರೋಡ್ ಐತೆ ಇಂಡಸ್ಟ್ರಿಯಲ್ ಏರಿಯಾಕ್ಕೆ, ಅಲ್ಲಿ ಹೋಗ್ಬಿಡ್ಬೋದು. ಅದಕ್ಕೆ ಹಿಂಗೆ ಹೋಗೋಣ. ಈ ರೋಡಕ್ಕೆ ಬರ್ಬೇಕಾದ್ರೆ ಇಲ್ಲಿ ಪೊಲೀಸರಿಗೆ ಬೆಳಗ್ಗೆ 500, ಇಲ್ಲೊಂದು 50 ಎಂಟ್ರಿ ಕೊಟ್ಟು ಬಂದಿದ್ದು ಅಯ್ಯೋಗೆ ನನ್ನ ಮಕ್ಕಳಿಗೆ. ಇಲ್ಲಿ ಅವನು ರೋಡ್ ಕೇಳಕ್ಕೆ ಗಾಡಿ ನಿಲ್ಸಿದ್ರೆ 50 ಕೊಡು ಎಂಟ್ರಿ ಅಂತ. ಯಾಕಂದರೆ ಬ್ಯಾರಿಗೇಟ್ ಇಕ್ಕಿರೋದಕ್ಕೆ ಕೇಳ್ಕೊಂಡು ಒಳಗೆ ಹೋಗ್ಬೇಕು. ನೋ ಎಂಟ್ರಿ ಅದು ಇದು ಅಂತಂದ್ರೆ ಅಂಕ್ಲಿ ಹೇಳ್ಬಿಡ್ತಾರೆ ಸುಮ್ಮನೆ. ಅದಕ್ಕೆ 50 ರೂಪಾಯಿ ಹೋದ್ರೆ ಹೋಗಲಿ, ಏನು ಮಾಡೋದು. ನಮ್ಮ ಹೆಸ್ರು ಹೇಳ್ಕೊಂಡು ಒಂದ್ಸಲ ತಿಂಡಿ ತಿನ್ನಲಿ ಅಂತೇಳಿ ಕೊಟ್ಟು ಬಂದಿದ್ದು. ಕೊಟ್ಟು ಬಂದ್ವಿ, ಬೇಗ ಲೋಡ್ ಆಯಿತು. ಅಂದರೆ ಲೋಡಿಂಗ್ ಮಾತ್ರ ಪಟ ಅನ್ನಂಗೆ ಲೋಡ್ ಮಾಡಿದ್ರು. ನಾವು ರಾತ್ರಿ ಬಂದಿದ್ರು ಮಧ್ಯಾಹ್ನ ಮೇಲೆ ಲೋಡ್ ಮಾಡ್ತಿದ್ದು. ಯಾಕಂದರೆ ಮಾಲ್ ರೆಡಿ ಇರಲಿಲ್ಲ. ನಾವು ಇಲ್ಲಿಗೆ 11 ಗಂಟೆಗೆ ಬಂದ್ವಿ. ನಾವು ಬಂದು ಗೇಟಾಗಿ ನಿಲ್ಸೋಕ್ಕೂ ಪಾರ್ಟಿನೂ ಫೋನ್ ಮಾಡೋಕ್ಕೂ ಅವಾಗ ಕಟ್ ಮಾಡ್ದೆ. ಒಳಗೆ ಹೋದೆ. ಎಷ್ಟು ಟನ್ ಅಂದ? 35 ಟನ್ ಅಂದೆ. 100-200 ಎಕ್ಸ್ಟ್ರಾ ಅಂದ. 500 kg ಪಾಸ್ ಆಗುತ್ತೆ ನಮ್ದು. ಅಂದರೆ 35-200 ಲೋಡ್ ಮಾಡಿದರು. ಅಂದರೆ ನಾವು ಬಂದಾಗ ಮಾಲ್ ರೆಡಿ ಇರಲಿಲ್ಲ. ಒಂದು 300 ಚೀಲ ಸಾಲ್ಟೇಜ್ ಇತ್ತಂತೆ, ಅದನ್ನು ರೆಡಿ ಮಾಡಿ ತುಂಬಿದ್ದು. 1 ಗಂಟೆಗೆ ಲೋಡ್ ಮಾಡಿಬಿಟ್ರಿ ಗುರು. 2 ಗಂಟೆಗೆ ಬಿಟ್ಟಿವಿ ಗಾಡಿನ. 3:15 ಅಷ್ಟೊತ್ತಿಗೆ ಲೋಡ್ ಆಗಿಬಿಡ್ತು. ನಾವು ಟಾರ್ಪಲ್ ಹಾಕಿದ್ದೆ ಲೇಟು, ಯಾಕಂದರೆ ಒಳಗೆ ನಿಲ್ಸಿ ಹಾಕಿದ್ದು, ಹೊರಗೆ ಗಾಳಿಗೆ ಟಾರ್ಪಲ್ ಎದ್ದು ಹೋಗ್ತದೆ ಅಂತೇಳಿ ಹಾಕ್ಯಂಡು ಬಂದ್ವಿ. ರೋಡೂ ಸೂಪರ್ ಆಗೈತಿ ಇಲ್ಲಿ ನೋಡಿ. ಈ ಥರ ಗಿಡ ಮರಗಳು ಸೆಂಟ್ರಾಗಿ ಹೋಗ್ಬೇಕಂದ್ರೆ ಒಂಥರ ಖುಷಿ. ಗ್ಲಾಸ್ ಸಿಕ್ಕಾಪಟ್ಲೆ ಧೂಳೈತೆ, ಬಂಕ್ನಾಗ ಹೋಗಿ ಒರೆಸ್ಕೊಬೇಕು. ಬನ್ನಿ ಸಿಲ್ವಾಸಾಗಿ ಹೋಗಿ ಸಿಗೋಣ. ನಾಯರ ಬಂಕಿಗೆ ಬಂದಿದ್ದೀನಿ. ಈ ನಾಯರ ಬಂಕ್ನಾಗೆ 94 ರೂಪಾಯಿ ಗುರು, 2 ರೂಪಾಯಿ ಜಾಸ್ತಿ ಐತೆ ಎಲ್ಲ ಬಂಕಿಗೂ ನೋಡಿ. ನಾನು ಕೆಲವನ್ನ ಸಿಲ್ವಾಸಾದಾಗ ಹಾಕ್ತಿದ್ದೆ, ಟ್ರಾನ್ಸ್ಪೋರ್ಟ್ನಲ್ಲಿ ದುಡ್ಡು ಹಾಕಂದ್ರೆ ಹಾಕಲಿಲ್ಲ. ಏನು ಹೇಳ್ದೆ ಅಂದರೆ ಭಾರತ್ ಬಂಕ್ ಒಂದು ಟ್ರಾನ್ಸ್ಪೋರ್ಟಿಂದ ರೆಗ್ಯುಲರ್ ಬಂಕ್ ಐತೆ, ಅಲ್ಲೇ ಹಾಕ್ಸೋಣ ಅಂತ ಬಂದೆ ನಾನು. ಆ ಬಂಕ್ನಾಗ ಡೀಸೆಲ್ಲೇ ಇರಲಿಲ್ಲ. ಇವಾಗ ನಮ್ಮ ಗಾಡಿನೂ ಮುಂದಕ್ಕೆ ಹೋಗ್ತಿದ್ದಿಲ್ಲ. ಮುಂದೆ ಬಂಕಿಗೆ ಇನ್ನೇನು ನೋಡ್ಕೊಂಡು ಹೋಗೋದು ಅಂತೇಳಿ ಅಲ್ಲಿ ಇಲ್ಲಿಗೆ ಎಂಡ್ ಆಗಿಬಿಟ್ಟಿತ್ತು ಮೀಟ್ರು. ಅದಕ್ಕೆ ಬಂದೆ. ಇನ್ನೇನು ಮಾಡ್ತೀರಾ, ಲೀಟ್ರಿಗೆ 200 ರೂಪಾಯಿ ಜಾಸ್ತಿ, ಒಂದು 300 ರೂಪಾಯಿ, ಒಂದು 600 ರೂಪಾಯಿ ಜಾಸ್ತಿ ಹೋಗ್ತೈತೆ. 6 ಲೀಟ್ರ್ ಕಮ್ಮಿ ಬರ್ತೈತೆ. ಇವಾಗ ಏನು ಮಾಡೋಂಗಿಲ್ಲ, ಇಲ್ಲೇ ಫುಲ್ ಮಾಡಿಸ್ಕೊಂಡು ಹೋಗೋದು. 600-700 ರೂಪಾಯಿ. ಯಾಕೋ ಹೊಗೆ ಬರ್ತೈತಲ್ಲ ಗುರು. ನಮ್ಮ ಗಾಡಿದ ಏನು ಆ ಕಡೆ ರೋಡಿನ ಧೂಳು ಗುರು, ಅಲ್ಲಿಂದ ಬರ್ತೈತೆ ಹೊಗೆ. ನಾನು ಎಲ್ಲ ಅಂತ ನೋಡ್ತೀನಿ. ಹಾಕ್ಸ್ಕೊಂಡ್ವಿ. 700 ರೂಪಾಯಿ ಜಾಸ್ತಿ ಆಯಿತು 350 ಲೀಟ್ರಿಗೆ. ನಾವು ಕರೆಕ್ಟಾಗಿ ನಾರ್ಮಲ್ ಬಂಕ್ನಾಗ ಹಾಕ್ಸ್ಕೊಂಡಿದ್ರೆ
ಇನ್ನು 6-7 ಲೀಟ್ರ್ ಡೀಸೆಲ್ ಜಾಸ್ತಿ ಬರೋದು. ಅದು ನೆಕ್ಸ್ಟ್ ಗಾಡಿ ಪಾರ್ಕಿಂಗ್ ಆಯ್ತು ಗುರು ಪಕ್ಕದಾಗೆ ನೋಡಿ, ಅಲ್ಲಿ ಎಷ್ಟೊತ್ತು ನಿಂತಾವೆ. ಮೋಸ್ಟ್ಲಿ ಟ್ರಾನ್ಸ್ಪೋರ್ಟ್ ಇರ್ಬೋದು. ಇವಾಗ ಹೊರಡೋಣ, ನಮ್ಮ ಪ್ರಯಾಣ ಊರ ಕಡೆಗೆ ಸೀದಾ ನಾನ್ ಸ್ಟಾಪ್ ಹೊಡ್ತಾ ಇರೋದೆ. ಇವಾಗ ಒಂದ್ಸಲಿ 0 ಮಾಡಿಬಿಡೋಣ, ಕಿಲೋಮೀಟ್ರಿಗೆ ಎಷ್ಟಾಗುತ್ತೆ ಏನು ಅಂತೇಳಿ ತೋರಿಸ್ತೇನೆ ನೋಡಿ. ದುರ್ಗದಿಂದ 1070 ಕಿಲೋಮೀಟ್ರ್ ಆಗೈತೆ ಲೋಡ್ ಮಾಡ್ಕೊಂಬರೋಷ್ಟೊತ್ತಿಗೆ. ಕರೆಕ್ಟಾಗಿ ಫುಲ್ ಟ್ಯಾಂಕ್ ಆಗೈತೆ. 0 ಆಯ್ತು ನೋಡಿ. ಡೆಫು ಇನ್ನು ಆರಾಮಾಗಿ 800-900 ಕಿಲೋಮೀಟ್ರ್ ಹೋಗ್ತೈತಿ, ಯಾವ ಟೆನ್ಷನ್ ಇಲ್ದಂಗೆ. ಬನ್ನಿ ಹೊರಡೋಣ. ನಮಗೆ ಏನಂದರೆ ಇನ್ನೊಂದು 3 ಕಿಲೋಮೀಟ್ರ್ ಹೋಗಿದ್ರೆ ಮುಂದೆ ಭಾರತ್ ಬಂಕ್ ಇತ್ತು, ಆ ಬಂಕಿಗೆ ಹೋಗ್ಬೇಕಾಯ್ತು. ಬಂಕಿಗೆ ಹೋಗಿದ್ರೆ ಇನ್ನು 7 ಲೀಟ್ರ್ ಡೀಸೆಲ್ ಜಾಸ್ತಿ ಬರೋದು, 7-8 ಲೀಟ್ರ್. ಏನು ಮಾಡೋಂಗಿಲ್ಲ, ನಮ್ಮ ಭಾಷೆಗೆ ಒಂದು ಹೇಳ್ತಾರೆ, ಕಳ್ಕೊಂಡು ಹುಡುಕ್ಬೇಡ ಆಮೇಲೆ ಅಳಬೇಡ ಅಂತಂದು. ಅದಕ್ಕೆ ಈಗ ಈ ಬಂಕ್ನಾಗ ಒಂದ್ಸಲಿ ನೋಡೋಣ ಮೈಲೇಜ್ ಹೆಂಗೆ ಅಂತೇಳಿ. ಈ ಬಂಕ್ನಾಗೆಲ್ಲ TN ಗಾಡಿಯವ್ರು ಭಾಳ ಹಾಕಿಸ್ತಾರೆ. ನಾನು ಮೊನ್ನೆ ರಾತ್ರಿ ಬರ್ಬೇಕಾದ್ರೆ ಇದೇ ಬಂಕ್ನಾಗ ಡೀಸೆಲ್ ಹಾಕ್ಸ್ಕೊಂಡಿದ್ದೆ ಗುರು. ಅಂದರೆ ರೇಟ್ ನೋಡಲಿಲ್ಲ ನಾನು, ಹಂಗೆ ಬಂದಿದ್ದೆ. ಇವಾಗ ನೋಡ್ಕೊಂಡಿನಲ್ಲ, ಇನ್ನೊಂದ್ಸಲಿ ನಾಯಿರೋ ಬಂಕಿಗೆ ತಲೆನೂ ಹಾಕಲ್ಲ. ಅಲ್ಲಿ 88 ರೂಪಾಯಿ ಇತ್ತು. ಸಿಲ್ವಾಸದಾಗ ದುಡ್ಡು ಹಾಕಿ ಅಂದರೆ ಹಾಕಲೇ ಇಲ್ಲ ಅವನು. ದುಡ್ಡು ಹಾಕಿದರೆ ಅಲ್ಲಿಗೂ ಇಲ್ಲಿಗೂ 6×3=18, ಒಂದು 2,000 ಎಕ್ಸ್ಟ್ರಾ ಉಳಿಯೋದು ಡೀಸೆಲ್ ಬರೋದು. 2,000 ದುಡ್ಡು ಉಳಿಯೋ ಸಿಲ್ವಾಸದಾಗ ಹಾಕಿದ್ರೆ ನಮ್ಮ ಓನರ್ಗೆ ಹೇಳೋಣಂತ. ಟ್ರಾನ್ಸ್ಪೋರ್ಟ್ ಇದು, ಅದಕ್ಕೆ ಅಣ್ಣಚ್ಚಿ ಗಾಡಿಗಳು ಹಿಂದೆ ಇದ್ದಾವೆ. ಪಾರ್ಕಿಂಗು ಐತೆ, ಟ್ರಾನ್ಸ್ಪೋರ್ಟ್ ಐತೆ ಅವ್ರದ್ದು. ಇವಾಗ ಇಲ್ಲಿಂದ ಸಿಂಗಲ್ ರೋಡು. ಆಂಟಿ ಹೋಟ್ಲಿಗೆ ಎಷ್ಟೊತ್ತಿಗೆ ಹೋಗ್ತೀವ ನೋಡೋಣ. ಊಟ ಏನಿಲ್ಲ, ಎಷ್ಟೊತ್ತಿಗೆ ನಾಸಿಕ್ ಪಾಸ್ ಮಾಡ್ತೀವಿ ಏನು ಅವೆಲ್ಲ ನೋಡೋಣಂತೆ. ಮೊನ್ನೆ ಆದಂಗೆ ಹಾಕ್ಬಾರ್ದು ಗುರು, ಘಾಟ್ ಜಾಮ್ ಇರಬಾರ್ದು. ಘಾಟ್ ಜಾಮ್ ಇಲ್ಲ ಅಂದರೆ ಯಾವ ಟೆನ್ಷನ್ ಇಲ್ದಂಗೆ ಹೋಗ್ಬಿಡ್ತೀನಿ. ಘಾಟ್ ಜಾಮ್ ಆದ್ರೇ ತೊಂದರೆ. ಇವಾಗ ನೋಡೋಣ ಬನ್ನಿ ನಾಸಿಕ್ಕಿಗೆ ಎಷ್ಟೊತ್ತಿಗೆ ಹೋಗ್ತೀವಿ ಅಂತಂದು. ಮುಂದೆ ಇನ್ನು ರೋಡ್ ಕೆಲಸ ಬೇರೆ ನಡೀತೈತೆ, ಸಿಂಗಲ್ ರೋಡ್ ಅದು. ರಾತ್ರಿ ಮೊನ್ನೆ ಬರ್ಬೇಕಾದ್ರೆ ದಡ್ಕೋ ಬುಡ್ಕೋ ಅನ್ಕೊಂಡ್ ಮೊನ್ನೆ. ಇವಾಗ ಹೋಗ್ಬೇಕಾದ್ರೆ ಐತೆ. ನಮ್ಮ ತಿಪ್ಪೇಶನು ಬರ್ತಾನೆ, ಅವನು ಎಲ್ಲಿ ಸಿಗ್ತಾನೆ ನೋಡೋಣ. ಇನ್ನು ಇವಾಗ ಬಿಟ್ಟಿರ್ಬೇಕು ದುರ್ಗ ಅವನು. ನೋಡೋಣ ಬನ್ನಿ ಎಲ್ಲಿ ಸಿಗ್ತಾನೆ. ಇಲ್ಲಿ ಇಳಿಸ್ದೆ ಬಂದು ಟೀ ಕುಡಿದ್ವಿ, ಯಾಕೋ ನಿದ್ದೆ ಬಂದಂಗೆ ಆಯ್ತು. ಸ್ವಲ್ಪ ಗೊಜ್ಜು ಅನ್ನ ಇತ್ತು, ಒಂದು ಮೊಸರು ತಗೊಂಡೆ. ನೀನು ಊಟ ಮಾಡು ಅಂತೇಳಿ ಗಾಡಿ ಆಪಾತ್ ನೋಡಿ. 5 ನಿಮಿಷ ಆಗೈತೆ ಅಷ್ಟೇ. ಇವಾಗ ಇನ್ನೇನು ಪ್ರಯಾಣ ಬೆಳೆಸ್ತಾ ಇರೋದೆ. ಎಲ್ಲೋದು ಗುರುನ ಅಲ್ಲೆಲ್ಲ ಹೋಗ್ಯಾನೆ. ಇವಾಗ ಪ್ರಯಾಣ ಬೆಳೆಸ್ತಿರೋದೆ. ದುರ್ಗದ ಗಾಡಿ ಜೊತೆಗೆ ಮುಂದೆ ಹೋಗ್ತೈತೆ. ಆ ಗಾಡಿನೂ ನಾನು ಜೊತೆಗೆ ಹೋಗೋಣ ಅಂತ ಹಾಕಿದ್ದು. ನೋಡೋಣ, ಇಬ್ಬರು ಜೊತೆಗೆ ಹೋಗೋದು. ಇಲ್ಲ ಅಂದರೆ ನಾಸಿಕ್ ದಾಟಿ ಸ್ಟಾಪ್ ಮಾಡೋದು. ಬನ್ನಿ ಹೊರಡೋಣ. ಟೀ ಕುಡಿದು ಬಂದೆ ಗುರು. ಅಲ್ಲಿಂದ ಸೀದಾ ಬಂದರೆ ಬಾರ್ಡ್ರ್ ಹತ್ರ ಬಂದೆ. ನಿದ್ದೆ ಬಂದಂಗೆ ಆಗ್ತೈತೆ ಯಾಕೋ ನೋಡಿ. ಅಲ್ಲೆಲ್ಲ ಟಾರ್ಚ್ ಹೊಡಿತದ ನಮ್ಮ ನೆಂಟರು. ಖರ್ಚಿಗೆ ಕೊಟ್ಬರಕ್ಕೆ ಕಳ್ಸಿದ್ದೀನಿ. ಅವ್ರಿಗೆ ಖರ್ಚಿಗೆ ಕೊಟ್ಟಿಲ್ಲ ಅಂದರೆ, ಇಸ್ಕೊಂಡಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಯಾಕೋ ನಿದ್ದೆ ಬಂದಂಗೆ ಆಗ್ತೈತೆ. ನಾಸಿಕ್ ದಾಟ್ಸೋಣ ಅಂತಿದ್ದೆ. ನೋಡೋಣ, ಟೈಮ್ ಇದ್ದರೆ ನಿದ್ದೆ ಬಂದಿಲ್ಲ ಅಂದರೆ ಹೋಗೋದು. ಇಲ್ಲೇ ನಿದ್ದೆ ಬರ್ತೈತೆ. ಅಲ್ಲಿ ಇನ್ನೂ ಟೈಮ್ 10:30 ಆಗೈತೆ ಅಷ್ಟೇ. ಊಟ ಬೇರೆ ಮಾಡಿಲ್ಲ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಇನ್ನೂ ಒಂದೂವರೆ ಗಂಟೆ ಬೇಕು. 12 ಗಂಟೆಗೆ ಅಲ್ಲಿ ಡಾಬಕ್ಕೆ ಹೋದ್ನಂದ್ರೆ 12 ಗಂಟೆಯಿಂದ 12 ಗಂಟೆಗೆ ಮಕ್ಕಂಡ್ರೆ 5 ಗಂಟೆಗೆ ಎದ್ದೋಗ್ಬೋದು. ನೋಡೋಣ ಬನ್ನಿ ಘಾಟಲ್ಲಿ ಜಾಮ್ ಐತೋ ಇಲ್ಲ. ಫಸ್ಟ್ ಇಲ್ಲ ರೋಡ್ ಟ್ರಿಪ್ ಇಲ್ಲಿ ಬಂದಾಗ ಘಾಟ್ ಫುಲ್ ಜಾಮ್ ಇತ್ತು. ಇವಾಗ ಜಾಮ್ ಇಲ್ಲ, ಏನಿಲ್ಲ, ಆರಾಮಾಗಿ ಖಾಲಿ ಐತೆ. ಇಂಜಿನ್ ಬ್ರೇಕ್ ಬೇರೆ ಕೆಲಸ ಮಾಡ್ತಿಲ್ಲ ಗುರು. ಯಾಕೋ ಹೋಗ್ಬೇಕಾದ್ರೂ ಸರಿ ಕೆಲಸ ಮಾಡಲಿಲ್ಲ. ಇವಾಗೂ ಕೆಲಸ ಮಾಡ್ತಿಲ್ಲ. ಏನಾಗೈತೋ, ಸ್ವಿಚ್ ಹೋಗಿರ್ಬೇಕು ಮೋಸ್ಟ್ಲಿ. ಹೋಗಿದ್ರೆ ರೆಡಿ ಮಾಡಿಸ್ಕೋಬೇಕು. ಇಲ್ಲಿಂದ ಫುಲ್ಲು ಜಾಮ್ ಇತ್ತು ಗುರು ಹೋಗ್ಬೇಕಾದ್ರೆ. ಇವಾಗ ನೋಡ್ತಾ ಇರ್ಬೋದು, ಆರಾಮಾಗಿ ಗಾಡಿಗಳು ನಿಲ್ತು ಹೋಗ್ತಿದ್ದಾವೆ. ಏನು ನಮಗೆ ಆ ಕಡೆ ಕರಂಜಲಿ ಘಾಟು ಜಾಮ್ ಸಿಗ್ದಂಗಿದ್ರೆ ಸಾಕು. ಜಾಮ್ ಯಾಕೆ ಆಗ್ತದಂದರೆ ಘಾಟ್ನಾಗ ಗಾಡಿ ಟ್ರಾವೆಲ್ ಆಗಿಬಿಡ್ತಾವಲ್ಲ ಗುರು, ಅವಾಗಲೇ ಆಗೋದು. ಇಲ್ಲಾಂದರೆ ಜಾಮೇ ಆಗಲ್ಲ. ಘಾಟ್ನಾಗ ಗಾಡಿ ಟ್ರಾವೆಲ್ ಆಗ್ತವೆ. ಅವು ಸೈಡಿಗೆ ಹಾಕಲ್ಲ, ಏನಿಲ್ಲ, ಸೆಂಟ್ರಿಗೆ ಬಿಟ್ಟು ಬಿಡ್ತಾರೆ. ಎಲ್ಲಿದ್ದಾವ ಅಲ್ಲೇ ಒಂಚೂರು ಹಿಂದಕ್ಕೆ ಹಾಕ್ಬಿಟ್ರೆ ಎರಡು ಗಾಡಿ ಓಡಾಡಂಗೆ ನಿಲ್ಸಲ್ಲ, ಏನಿಲ್ಲ.
ಹಂಗಾಗ್ಬಿಡ್ತೈತೆ ಓ ಟ್ರಿಪ್ಪು ಇಲ್ಲಿ ಇದೇ ಟೈಮಿಗೆ ಬಂದಿದ್ದು 2 ಗಂಟೆ ಆಗಿತ್ತು 30 ಕಿಲೋಮೀಟ್ರ್ ಹೋಗೋಷ್ಟೊತ್ತಿಗೆ. ರಾತ್ರಿ 2:15 ಹೋಗಿ 2 ಗಂಟೆಗೆ ಹೋಗಿ ಒಂದು ಮಕ್ಕೊಂಡಿದ್ದು ಊರು. ಇನ್ನು 50 ಕಿಲೋಮೀಟ್ರ್ ಐತೆ ನಾಸಿಕ್ಕು. ಇದನ್ನ ರೋಡ್ ಯಾವಾಗ ಮಾಡ್ತಾರೋ ಏನು ಘಾಟ್ನಾಗೆ. ಇದು ಕರಂಜಲ್ಲಿ ಘಾಟ್ನಾಗ ಒಂಚೂರು CC ರೋಡ್ ಮಾಡಿಬಿಟ್ರೆ, ಇದನ್ನೇ ನೀಟಾಗಿ ಮಾಡಿದರೆ ಸಾಕು ಗುರು. CC ರೋಡ್ ಇನ್ನೇನು ಬೇಡ, ನೀಟಾಗಿ ಮಾಡಿದ್ರೆ ಸಾಕು. ಫುಲ್ ಗುಂಡಿನೇ ಇರೋದು. ಬನ್ನಿ ನೋಡೋಣ. ಅಲ್ಲಿ ಒಂದು ತುಮಕೂರು ಗಾಡಿ ಬರ್ತೈತೆ, ಆ ಗಾಡಿ ಬಂದರೆ ಹೋಗೋಣಂತೆ, ಇಲ್ಲಾಂದರೆ ನೋಡೋಣ. ಯಾಕೋ ನಿದ್ದೆ ಬಂದಂಗೆ ಆಗ್ತೈತೆ. ಹೋಗಿ ಊಟ ಮಾಡಿ ಫೈನಲಿ ನಮ್ಮ ಹೋಟ್ಲಿಗೆ ಬಂದ್ವಿ. 12 ಗಂಟೆ ಆಗೈತೆ ಟೈಮು. ನಿದ್ದೆ ಬರ್ತೈತೆ. ಗಾಡಿ ಬೇರೆ ಆಟೋ ರೀಜನ್ರೇಷನ್ ತಗೊಂಡತ್ತೆ. ಇವಾಗ ಅದು ಆಫ್ ಆಗೋಕ್ಕೆ ಎಷ್ಟೊತ್ತು ಬೇಕು. ನಿದ್ದೆ ಬರ್ತೈತೆ. ಆ ಕಡೆ ಮುಂದೆ ಹೋಗೋಣ ಅಂದರೆ ಮುಂದಿನ 50 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ. ಇನ್ನೇನು ಅಲ್ಲಿಗೆ ಹೋಗೋದು. ಇಲ್ಲೇ ಮಕ್ಕಳು ಒಂದು 5 ಗಂಟೆಗೆ ಎದ್ಬಿಟ್ರೆ ಸಾಕು, ಆರಾಮಾಗಿ ಹೋಗ್ತೀನಿ ನನಗೆ. ಯಾಕೋ ನಿದ್ದೆ ಬಂದಂಗೆ ಆಗ್ತೈತೆ ಗುರು. ನಿದ್ದೆ ಬಂದಮೇಲೆ ಹೋಗೋದು ಬೇಡ, ಇನ್ನೇನು ಬೇಡ. ನಿದ್ದೆಗಳನ್ನ ಹೋಗಲೇಬಾರ್ದು. ಟೈಮ್ಗಳು ಬೇರೆ ಸರಿ ಇರಲ್ಲ ಯಾರಿಗೂ. 6 LED ಲೈಟ್ ಹಾಕಿದ್ದಾನೆ, 4 ಹೆಡ್ಲೈಟು, 10 ಲೈಟ್ ಹಾಕಿದ್ರೆ ಅವನ ನಿಲ್ತಾನ. ಇಲ್ಲನ್ನ ಸೈಡ್ಗೆ ಹಾಕಿ ಅಲಾರಾಮ್ ಇಟ್ಕೊಂಬಿಡೋಣ 5 ಗಂಟೆಗೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಗುಡ್ ನೈಟ್. ನನಗೆ 500 ಕಿಲೋಮೀಟ್ರ್ ಹೊಡೆದ್ರೆ ಮೈನೋವಾಗಲ್ಲ ಗುರು. ಬರೀ 100 ಕಿಲೋಮೀಟ್ರ್ ಹೊಡೆದ್ರೆ ಮೈನೋವಾಗುತ್ತೆ. ಎಲ್ಲಿಂದ ಅಂದರೆ ವಾಕಿಂದ ನಾಸಿಕ್ಕಿಗೆ ಬರೋಷ್ಟೊತ್ತಿಗೆ ಸಿಕ್ಕಾಪಟ್ಲೆ ಮೈನೋವು. ಬರೀ ಅಪ್ಪಗಳು, ಟರ್ನಿಂಗ್ಗಳು, ಗೇರು ಹೊಡೆದು ಮನುಷ್ಯ ಸುಸ್ತಾಗಿ ಇಲ್ಲಿಗೆ ಬರೋಷ್ಟೊತ್ತಿಗೆ ನಿದ್ದೆ ಬಂದ್ಬಿಡ್ದೆ. ಯಾವಾಗ ಬಂದ್ರೂ ಇದನ್ನು ದಾಟೇ ಹೋಗಿಲ್ಲ. ಏನು ಅಲ್ಲಿ ಒಂದು 4-5 ಗಂಟೆಗೆ ಬಿಟ್ಟರೆ ಮಾತ್ರ ಅಲ್ಲಿಗೆ ಒಂದೇ ಸಲ ಹೋಗಿದ್ದೀನಿ ಸಿನ್ನರ್ ದಾಟಿ. ಅದು ಬಿಟ್ಟರೆ ಯಾವಾಗಲೂ ಇಲ್ಲೇ ಬರೀ 115 ಕಿಲೋಮೀಟ್ರ್ ಬಂದೀನಿ ಅಷ್ಟೇ ಡೀಸೆಲ್ ಹಾಕ್ಸ್ಕೊಂಡು ನೋಡಿ. 12 ಕಾಲು ಟೈಮು. 5 ಗಂಟೆಗೆ ಎದ್ದು ಹೋಗೋಣ.